ನಮಸ್ಕಾರ. ಆಮ್ಕ್ಯಾಡ್ ಭಾರತ್ ಚೈತನ್ಯ ಪಥ ಅರ್ಪಿಸುವ ನಾನು ನಿಮ್ಮ ಪ್ರೀತಿಯ ಚೇತನ್ ರಾಮ್ ಕಥಾ ಚೇತನದ ಅದ್ಭುತ ಕಥಾ ಸರಿತ್ ಸಾಗರಕ್ಕೆ ನಿಮ್ಮೆಲ್ಲರನ್ನ ಸ್ವಾಗತಿಸುತ್ತಾ ಇದ್ದೇನೆ. ಇಂದಿನ ಕಥೆ ಶ್ರೀ ಬಾಲಗಂಗಾಧರ ತಿಲಕ್ ಅವರದ್ದು. ಮಹಾ ಸ್ವಾತಂತ್ರ್ಯ ಸೇನಾನಿ, ಮಹಾ ದೇಶಭಕ್ತ, ಮಹೋಪಾಧ್ಯಾಯ, ಉತ್ತಮ ಶಿಕ್ಷಕರಾಗಿದ್ದವರು. ಹೀಗೆ ಶಿಕ್ಷಕ ವೃತ್ತಿಯಲ್ಲಿದ್ದು ದೇಶದ ಸ್ವಾತಂತ್ರ್ಯಕ್ಕೆ ಮಹಾ ಕಾಣಿಕೆಯನ್ನು ನೀಡಿದವರು, ಲಕ್ಷ ಲಕ್ಷ ಜನಕ್ಕೆ ಪ್ರೇರಣೆಯನ್ನು ನೀಡಿದವರು, ಬ್ರಿಟಿಷರ ವಿರುದ್ಧ ಒಂದು ದೊಡ್ಡ ಸಂಘಟನೆಯನ್ನು ಕಟ್ಟಿದವರು. ತಮಗೆಲ್ಲ ಗೊತ್ತಿದೆ, ಮಹಾರಾಷ್ಟ್ರದಲ್ಲಿ ಗಣಪತಿಯ ಉತ್ಸವವನ್ನು ಬೀದಿಗೆ ತಂದು ಆ ಮೂಲಕ ಎಲ್ಲರೂ ಕೂಡ ಕೂಡಿ ಗಣಪತಿಯ ಒಂದು ಹಬ್ಬದ ಪ್ರಯುಕ್ತ, ಗಣಪತಿಯ ಪೂಜೆಯ ಪ್ರಯುಕ್ತ ಆ ಮೂಲಕವಾಗಿ ದೇಶದಲ್ಲಿ ಸ್ವಾತಂತ್ರ್ಯದ ಕಹಳೆಯನ್ನು ಊದಿದವರು. ಇಂತಹ ಬಾಲಗಂಗಾಧರ ತಿಲಕರ ಹತ್ರ ಒಬ್ಬರು ಹೋಗ್ತಾರೆ, ಪತ್ರಕರ್ತರೇ ಇರಬೇಕು. ಹೋಗಿ ಕೇಳ್ತಾರೆ, ಬಾಲಗಂಗಾಧರ ತಿಲಕರೇ, ತಮ್ಮಂತಹ ಅದ್ಭುತ ವ್ಯಕ್ತಿ, ಮಹಾನ್ ನಾಯಕ ಭಾರತಕ್ಕೆ ದೊರಕಿರೋದು ತುಂಬ ಸಂತೋಷ. ತಾವು ಶಿಕ್ಷಕರು ಕೂಡ, ಮಹಾ ತತ್ವಜ್ಞಾನಿ ಕೂಡ. ನನ್ನಲ್ಲಿ ಒಂದು ಪ್ರಶ್ನೆ ಇದೆ. ಬಹುಶಃ ಸ್ವಾತಂತ್ರ್ಯ ಆದಷ್ಟು ಬೇಗ ಬರುತ್ತೆ. ಬಂದರೆ ತಮ್ಮನ್ನ ಪ್ರಧಾನಮಂತ್ರಿ ಮಾಡಿದ್ರೆ ತಾವು ಒಪ್ಕೋತೀರಾ? ಬಾಲಗಂಗಾಧರ ತಿಲಕರು ಹೇಳ್ತಾರೆ, ಇಲ್ಲ, ನಾನು ಒಪ್ಪೋದಿಲ್ಲ. ಓಹೋ, ಹಾಗಾದರೆ ರಾಷ್ಟ್ರಪತಿಯೇ ಅಧ್ಯಕ್ಷರೇ ಆಗಬೇಕು ಅಂತ ಬಯಸ್ತಾ ಇದ್ದೀರೇನೋ? ಇಲ್ಲ, ಆಗೋದಿಲ್ಲ. ಓ, ಹಾಗಾದರೆ ಒಳ್ಳೆಯ ಕ್ಯಾಬಿನೆಟ್ ಪೋಸ್ಟ್ ಬೇಕೇನೋ ನಿಮಗೆ, ಮಂತ್ರಿ ಆಗಬೇಕು ಅಂತ ಬಯಸ್ತಾ ಇದ್ದೀರಿ? ಇಲ್ಲ ಇಲ್ಲ. ಹಾಗಾದರೆ ಏನಾಗ್ತೀರಿ ತಾವು? ಅದಕ್ಕೆ ಬಾಲಗಂಗಾಧರ ತಿಲಕರು ಕೊಟ್ಟಂತಹ ಅಮೋಘ, ಅನನ್ಯ, ಅಪ್ರಮೇಯ, ಅಸಾಮಾನ್ಯ ಉತ್ತರ ಎಲ್ಲ ಶಿಕ್ಷಕರಿಗೆ ಮಾದರಿ, ಎಲ್ಲರಿಗೂ ಮಾದರಿ. ಅವ್ರು ಹೇಳ್ತಾರೆ, ನಾನೊಬ್ಬ ಶಿಕ್ಷಕ, ನಾನು ಪ್ರಧಾನಮಂತ್ರಿಯಾದರೆ ನಾನೊಬ್ಬನೇ ಪ್ರಧಾನಮಂತ್ರಿ ಆಗುತ್ತೇನೆ. ನಾನು ರಾಷ್ಟ್ರಪತಿಯಾದರೆ ನಾನೊಬ್ಬನೇ ರಾಷ್ಟ್ರಪತಿ ಆಗುತ್ತೇನೆ. ನಾನು ಮಂತ್ರಿಯಾದರೆ ನಾನೊಬ್ಬನೇ ಮಂತ್ರಿ ಆಗುತ್ತೇನೆ. ಆದರೆ ನಾನು ಶಿಕ್ಷಕನಾಗಿ ಇದ್ದೇನೆ, ಶಿಕ್ಷಕನಾಗಿಯೇ ಮುಂದುವರಿಯುತ್ತೇನೆ. ಆ ಮೂಲಕ 10 ರಾಷ್ಟ್ರಪತಿಗಳು, 10 ಪ್ರಧಾನಮಂತ್ರಿಗಳು, 100 ಉತ್ತಮ ಮಂತ್ರಿಗಳನ್ನು ಹೊರತರುವಂತಹ ಒಂದು ದೊಡ್ಡ ಕ್ರಾಂತಿಗೆ ನಾನು ಕಾರಣ ಆಗ್ತೇನೆ. ಆದ್ದರಿಂದ ನಾನು ಶಿಕ್ಷಕನಾಗೇ ಉಳಿತೀನಿ. ಆ ಮೂಲಕ ನಾಯಕರನ್ನು ಹುಟ್ಟು ಹಾಕುವ ಶಿಕ್ಷಕ ವೃತ್ತಿ ಮಹಾಶ್ರೇಷ್ಠವಾದದ್ದು ಅಂತಾರೆ. ಎಂಥ ಅನುಪಮವಾದ ಮಾತಲ್ವೇ, ಎಂತಹ ಮಹೋನ್ನತ ಚಿಂತನೆ ಅಲ್ವೇ? ಬನ್ನಿ, ನಾವೆಲ್ಲರೂ ಶಿಕ್ಷಕರಾಗಬೇಕು. ಶಿಕ್ಷಕರು ಅಂದರೆ ಶಾಲೆಯಲ್ಲಿ ಪಾಠ ಮಾಡುವವರೇ ಶಿಕ್ಷಕರೇನಲ್ಲ. ನಮ್ಮಲ್ಲಿ ಗುರುವಿನ ಪದ ಬಳಸ್ತಾನೆ, ಕತ್ತಲೆಯಿಂದ ಬೆಳಕಿನೆಡೆಗೆ ಹೋಗೋದು ಅಲ್ವೇ? ಅಸತೋಮ ಸದ್ಗಮಯ, ತಮಸೋಮ ಜ್ಯೋತಿರ್ಗಮಯ, ಮೃತ್ಯೋರ್ಮ ಅಮೃತಂಗಮಯ, ಓಂ ಶಾಂತಿ ಶಾಂತಿ ಶಾಂತಿ. ಆದ್ದರಿಂದ ಒಂದಕ್ಷರವ ಕಲಿಸಿದಾತಂ ಗುರುವು. ಆ ಗುರು ಸೈನ್ಯ ಜಾಸ್ತಿ ಆಗಲಿ, ಆ ಗುರುಗಳು ದೇಶ ಪ್ರೇಮವನ್ನು ಮೆರೀಲಿ. ಎಲ್ಲರಿಗೆ ಕಲಿಸೋಣ, ಕಲಿಯೋಣ, ಕಲಿಯೋಣ, ಕಲಿಸೋಣ, ಬೆಳೆಯೋಣ, ಬೆಳೆಸೋಣ. ಎಲ್ಲರನ್ನೂ ಉತ್ತಮ ನಾಗರಿಕರನ್ನಾಗಿಸಿ ದೇಶವನ್ನು ಬೆಳೆಸೋಣ. ನಮಸ್ಕಾರ. ನಾನು ನಿಮ್ಮ ಪ್ರೀತಿಯ ಚೇತನ್ ರಾಮ್. ಆಮ್ಕ್ಯಾಡ್ ಭಾರತ್ ಚೈತನ್ಯ ಪಥ ಅರ್ಪಿಸುವ ಕಥಾ ಚೇತನ.